ನಿಮಗೆ ಗೊತ್ತಾ, ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಅನ್ರಿಟನ್ ಲಾ ಇದೆ. ಅದೇನು ಅಂದರೆ, ಜಡ್ಜ್ ಯಾವುದೇ ಅಪರಾಧಿಗೆ ಮರಣದಂಡನೆಯನ್ನು ವಿಧಿಸಿದ್ರೆ ಆ ಶಿಕ್ಷೆಯನ್ನು ಬರೆದಂತಹ ಪೆನ್ನನ ನಿಬ್ಬನ್ನು ಮುರಿಯುವಂಥದ್ದು. ಕಾರಣ, ಯಾವ ಪೆನ್ನಿಂದ ಬರೆದಂತಹ ಅಕ್ಷರಗಳು ಒಬ್ಬ ವ್ಯಕ್ತಿಯ ಜೀವನದ ಅಂತ್ಯಕ್ಕೆ ಕಾರಣವಾಯಿತೋ ಶುಡ್ ನಾಟ್ ಬಿ ಯೂಸ್ಡ್ ಎವರ್ ಅಗೇನ್ ಫಾರ್ ಅದರ್ ಪರ್ಪಸ್ ಅಂತ. ಪೆನ್ನಿನ ನಿಬ್ಬು ಮುರಿಯುವಂತಹ ಇಂತಹ ತೀರ್ಪೊಂದು ಬಂದಿದ್ದು ಕೇರಳದ ಸೆಷನ್ ಕೋರ್ಟ್ ಒಂದರಲ್ಲಿ. ಅಲ್ಲಿ ನಡೀತಾ ಇದ್ದಂತಹ ಶರೋನ್ ರಾಜ್ ಮರ್ಡರ್ ಕೇಸ್ನಲ್ಲಿ. ಕೇರಳದ ತಿರುವನಂತಪುರಂ ಡಿಸ್ಟ್ರಿಕ್ಟ್ನ ನೇಟಿನ್ಕರ ಎನ್ನುವಂತಹ ಊರಿನ ಸೆಷನ್ ಕೋರ್ಟ್ ಒಂದರಲ್ಲಿ 24 ವರ್ಷದ ಗ್ರೀಷ್ಮಾ ಎನ್ನುವಂತಹ ಹುಡುಗಿಗೆ ಶರೋನ್ ರಾಜ್ ಮರ್ಡರ್ ಕೇಸ್ನಲ್ಲಿ ಶುಕ್ರವಾರ ಡೆತ್ ಸೆಂಟೆನ್ಸ್ ಅಂದರೆ ಮರಣದಂಡನೆಯನ್ನ ವಿಧಿಸಲಾಗಿದೆ. ಕನ್ಯಾಕುಮಾರಿಯ ನಿವಾಸಿಯಾಗಿದ್ದಂತಹ ಗ್ರೀಷ್ಮಾ ಮತ್ತು ತಿರುವನಂತಪುರಂನ ಪರಸಲಾದ ನಿವಾಸಿಯಾಗಿದ್ದಂತಹ ಶರೋನ್ ರಾಜ್ ಇಬ್ರು 2021ರಿಂದ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಗ್ರೀಷ್ಮಾ ಲಿಟರೇಚರ್ ಓದ್ತಾ ಇದ್ರೆ ಶರೋನ್ ಓದ್ತಾ ಇದ್ದಿದ್ದು ರೇಡಿಯಾಲಜಿಯಲ್ಲಿ ಫೈನಲ್ ಇಯರ್. ದಿನ ಬಸ್ನಲ್ಲಿ ಓಡಾಡುವಾಗ ಇವರಿಬ್ಬರಿಗೆ ಪರಿಚಯ ಆಗುತ್ತೆ. ಪರಿಚಯ ಮುಂದೆ ಪ್ರೇಮವಾಗುತ್ತೆ. ಹೀಗೆ ಮುಂದೆ ಬೇರೆ ಬೇರೆ ಹಂತಗಳಿಗೆ ಹೋಗುತ್ತೆ. ಶರೋನ್ ಗ್ರೀಷ್ಮಾಳನ್ನ ತುಂಬಾನೇ ಪ್ರೀತಿ ಮಾಡ್ತಿರ್ತಾನೆ. ಈ ವಿಷಯ ಸಾಕಷ್ಟು ಜನರಿಗೆ ಗೊತ್ತಿತ್ತು. ಮೋಸ್ಟ್ಲಿ ಗ್ರೀಷ್ಮಾ ಮನೆಯಲ್ಲೂ ಗೊತ್ತಿತ್ತು ಅನ್ಸುತ್ತೆ. ಆದ್ರೆ ಇದೇ ಮಧ್ಯದಲ್ಲಿ ಗ್ರೀಷ್ಮಾಗೆ ಒಂದು ಸಂಬಂಧ ಬರುತ್ತೆ. ಅದ್ಯಾರ್ದು ಅಂದರೆ ಮಿಲಿಟರಿ ಆಫೀಸರ್ ಒಬ್ಬರ ಸಂಬಂಧ ಗ್ರೀಷ್ಮಾಗೆ ಬರುತ್ತೆ. ಆಗ ಗ್ರೀಷ್ಮಾ ಮನೆಯವರು ಅವಳಿಗೆ ಒತ್ತಾಯ ಮಾಡ್ತಾರೆ, ಆ ಶರೋನ್ ರಾಜ್ ಹತ್ರ ಅಂಥದ್ದು ಏನಿದೆ, ಅದ್ರ ಬದಲು ಒಂದು ಒಳ್ಳೆಯ ಸಂಬಂಧ ಬಂದಿದೆ, ಲೈಫಲ್ಲಿ ಸೆಟ್ಲ್ ಆಗ್ಬೋದು ಅಂತ ಆಕೆಯ ಮನೆಯವರು ಅವಳ ಮನ ಪರಿವರ್ತನೆ ಮಾಡೋಕೆ ಟ್ರೈ ಮಾಡ್ತಾರೆ. ಇದನ್ನೆಲ್ಲ ಕೇಳಿದಂತಹ ಗ್ರೀಷ್ಮಾಗೆ ಹೌದಲ್ವಾ, ಲೈಫಲ್ಲಿ ಸೆಟ್ಲ್ ಆಗೋಕೆ ಇದೊಂದು ಒಳ್ಳೆಯ ಆಪರ್ಚುನಿಟಿ ಅಂತ ಅನಿಸುತ್ತೆ. ಇದರಿಂದಾಗಿ ಗ್ರೀಷ್ಮಾ ಆ ಮಿಲಿಟರಿ ಆಫೀಸರ್ ಜೊತೆ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಳ್ತಾಳೆ. ಇನ್ನು ಈ ಮದುವೆ ತಯಾರಿಯಲ್ಲಿ ಗ್ರೀಷ್ಮಾ ಜಾತಕವನ್ನು ತೋರಿಸಿದಾಗ ಅವಳ ಗಂಡನ ಸಾವಾಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಜ್ಯೋತಿಷ್ಯರು ಹೇಳ್ತಾರಂತೆ, ತಾನು ಮೊದಲು ಶರೋನ್ ರಾಜನ್ನ ಮದುವೆ ಆದರೆ ಅವನು ಸಾಯ್ತಾನೆ, ಮತ್ತೆ ನಾನು ನಂತರ ಆ ಮಿಲಿಟರಿ ಆಫೀಸರ್ನ ಮದುವೆಯಾಗಿ ಸುಖವಾಗಿರ್ಬೋದು ಎನ್ನುವಂತಹ ಯೋಚನೆಯನ್ನು ಗ್ರೀಷ್ಮಾ ಮಾಡ್ತಾಳೆ. ಇದ್ಯಾವುದರ ಸುಳಿವೇ ಇಲ್ಲದ ಶರೋನ್ ರಾಜ್ ಗ್ರೀಷ್ಮಾ ಹೇಳಿದ್ಲು ಅಂತ ಅವಳಿಗೆ ತಾಳಿಯನ್ನು ಕಟ್ಬಿಡ್ತಾನೆ. ಇದಾದ್ಮೇಲೆ ಗ್ರೀಷ್ಮಾ ಬಿಹೇವಿಯರ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಗ್ರೀಷ್ಮಾ ಶರೋನ್ಗೆ ತನ್ನನ್ನು ಬಿಟ್ಟು ಬಿಡುವಂತ ಒತ್ತಾಯ ಮಾಡೋಕೆ ಶುರು ಮಾಡ್ತಾಳೆ. ಅದೆಷ್ಟರ ಮಟ್ಟಿಗೆ ಅಂದರೆ ಅವಳು ಶರೋನ್ ರಾಜಿಂದ ಒಂದು ಗ್ಯಾಪನ್ನು ಮೇಂಟೈನ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಆದರೆ ಶರೋನ್ ಅವಳನ್ನ ಬಿಡೋಕೆ ರೆಡಿನೇ ಇರಲಿಲ್ಲ. ಅವನು ಅವಳನ್ನ ಅಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದ್ದ. ಇದರಿಂದಾಗಿ ಕಿರಿಕಿರಿಗೊಂಡಂತಹ ಗ್ರೀಷ್ಮಾ ಶರೋನ್ ರಾಜ್ ಪ್ರಾಣ ತೆಗೆಯೋದಕ್ಕೆ ಪ್ಲಾನ್ ಮಾಡ್ತಾಳೆ. ಒಮ್ಮೆ ಜ್ಯೂಸ್ನಲ್ಲಿ ಅದೇನೋ ಮಾತ್ರೆಗಳನ್ನು ಹಾಕಿ ಅವನನ್ನು ಕೊಲ್ಲುವಂಥ ಪ್ರಯತ್ನ ಕೂಡ ಅವಳು ಮಾಡ್ತಾಳೆ. ಆದರೆ ಡಿಫ್ರೆಂಟ್ ಟೇಸ್ಟ್ ಇದ್ದಿದ್ದರಿಂದ ಶರೋನ್ ಅದನ್ನು ಕುಡಿಯೋದಿಲ್ಲ. ಹಾಗಾಗಿ ಆಗ ಅವನಿಗೆ ಏನೂ ಆಗಿರಲಿಲ್ಲ. ಇಂತಹ ಪ್ರಯತ್ನಗಳನ್ನು ಅವಳು ಅದೆಷ್ಟು ಸಾರಿ ಮಾಡಿದ್ಲೂ ಗೊತ್ತಿಲ್ಲ. ಇವುಗಳಿಗೆ ಪುಷ್ಟಿ ಕೊಡುವಂತೆ ಒಂದಿಷ್ಟು ವಿಡಿಯೋಗಳು, ಪೇನ್ ಕಿಲ್ಲರ್ ಮಾತ್ರೆಗಳನ್ನು ಬಳಸಿ ಯಾರನ್ನಾದರೂ ಹೇಗೆ ಕೊಲ್ಲಬಹುದು ಎಂದು ಅವಳು ಮಾಡಿದಂತಹ ಸರ್ಚ್ ಹಿಸ್ಟ್ರಿಗಳು, ಹೀಗೆ ಹಲವಾರು ಸಾಕ್ಷಿ ಈಗಾಗಲೇ ಪೊಲೀಸರು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಶರೋನ್ಗೆ ಈ ಥರ ಅನುಭವ ಆಗಿರೋದ್ರ ಬಗ್ಗೆ ಶರೋನ್ ಕೂಡ ತನ್ನ ಫ್ರೆಂಡ್ ಸರ್ಕಲಲ್ಲಿ ಸಾಕಷ್ಟು ಜನರ ಹತ್ರ ಹೇಳ್ಕೊಂಡಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಕ್ಕಿದೆ. ಇನ್ನು ಅಕ್ಟೋಬರ್ 14ರಂದು ಗ್ರೀಷ್ಮಾ ಶರೋನ್ಗೆ ಫೋನ್ ಮಾಡಿ ತನ್ನ ಮನೆಗೆ ಬರುವಂತೆ ಹೇಳಿ ಮನೆಗೆ ಕರೆಸ್ಕೊಳ್ತಾಳೆ ಮತ್ತು ಆಯುರ್ವೇದಿಕ್ ಕಷಾಯವನ್ನು ಕುಡಿಸುವ ನೆಪದಲ್ಲಿ ಕ್ರಿಮಿನಾಶಕ ಅಂದರೆ ಪೆಸ್ಟಿಸೈಡ್ಸನ್ನು ಹಾಕಿ ಕೊಡ್ತಾಳೆ. ಶರೋನ್ ರಾಜ್ ಒಬ್ಬನೇ ಬಂದಿರಲಿಲ್ಲ. ಅವನ ಫ್ರೆಂಡ್ ಅಲ್ಲೇ ಬೈಕ್ ಮೇಲೆ ಕಾಯ್ತಾ ಇದ್ದ. ಯಾವಾಗ ಶರೋನ್ ರಾಜ್ ಇದನ್ನು ಕುಡಿತಾನೆ ಅವನ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗುತ್ತೆ. ಅವನನ್ನು ಅವನ ಫ್ರೆಂಡ್ ಹತ್ತಿರದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಆಸ್ಪತ್ರೆಯಲ್ಲಿ ಸ್ವಲ್ಪ ಮಟ್ಟಿನ ಚಿಕಿತ್ಸೆಯ ನಂತರ ಶರೋನ್ ರಾಜ್ ಸ್ವಲ್ಪ ಚೇತರಿಸ್ಕೊಳ್ತಾನೆ. ಹಾಗೆ ಅವನು ಮನೆಗೆ ಹೋಗ್ತಾನೆ. 2 ದಿನದ ನಂತರ ಅವನ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಶುರುವಾಗುತ್ತೆ. ಆಗ ಅವನನ್ನು ಮೆಡಿಕಲ್ ಕಾಲೇಜ್ನಲ್ಲಿ ಅಡ್ಮಿಟ್ ಮಾಡಲಾಗುತ್ತೆ. ಆಗ ಅಲ್ಲಿ ಗೊತ್ತಾಗೋದೆ ಶರೋನ್ ರಾಜ್ಗೆ ಯಾರೋ ವಿಷ ಕೊಟ್ಟಿದ್ದಾರೆ. ಇದರ ಪರಿಣಾಮದಿಂದಾಗಿ ಅವನ ದೇಹದ ಮಲ್ಟಿಪಲ್ ಆರ್ಗನ್ಸ್ ಡ್ಯಾಮೇಜ್ ಆಗಿದೆ ಅಂತ. ನಂತರ ಅವನಿಗೆ ಟ್ರೀಟ್ಮೆಂಟ್ ಮತ್ತು ಡಯಾಲಿಸಿಸ್ಗಳನ್ನ ಮಾಡಲಾಯಿತು. ಆದರೂ ಕೂಡ ಅದರಿಂದ ಯಾವುದೇ ಪರಿಣಾಮ ಆಗೋದಿಲ್ಲ.
ಅಷ್ಟೊತ್ತಿಗಾಗಲೇ ಸಾಕಷ್ಟು ಡ್ಯಾಮೇಜ್ ಆಗಿ ಹೋಗಿರುತ್ತೆ. ಹಾಗಾಗಿ 11 ದಿವಸಗಳ ನರಕ ಯಾತನೆಯ ನಂತರ ಶರೋನ್ ರಾಜ್ ಅಕ್ಟೋಬರ್ 25ನೇ ತಾರೀಕು ಕೊನೆಯುಸಿರೆಳಿತಾನೆ. ಆದರೆ ಶರೋನ್ ರಾಜ್ 11 ದಿವಸ ಆಸ್ಪತ್ರೆಯಲ್ಲಿ ಇದ್ದಾಗಲೂ ಯಾರೇ ಬಂದು ಕೇಳಿದ್ರು, ಅದೆಷ್ಟೇ ಒತ್ತಾಯ ಮಾಡಿ ಕೇಳಿದ್ರು ಯಾರಿಂದ ಹೀಗಾಯಿತು ಅಂತ ಅವನು ಹೇಳೋದೇ ಇಲ್ಲ. ಕೊನೆಗೆ ಅವರ ತಾಯಿ ಆಣೆ ಮಾಡಿ ಭಾಷೆ ತಗೊಂಡು ಏನೋ ಮಾಡಿ ಅವನ ಬಾಯಿ ಬಿಡಿಸ್ತಾರೆ. ಆಗ ಅವನು ಹೇಳೋದು ಗ್ರೀಷ್ಮಾ ಅನ್ನುವಂತಹ ಹೆಸರನ್ನ. ಆದರೆ ಅವಳಿಗೆ ಯಾವುದೇ ರೀತಿಯ ಶಿಕ್ಷೆಯಾಗಬಾರ್ದು ಅನ್ನೋದು ಕೂಡ ಶರೋನ್ ರಾಜ್ ಕೊನೆಯ ಮಾತುಗಳಾಗಿತ್ತು. ಇನ್ನು ಶರೋನ್ ರಾಜ್ ನಿಧನದ ನಂತರ ಫ್ಯಾಮಿಲಿಯವರು ಪೊಲೀಸರ ಹತ್ರ ಗ್ರೀಷ್ಮಾಳ ವಿರುದ್ಧ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸರು ಗ್ರೀಷ್ಮಾನ ಅರೆಸ್ಟ್ ಮಾಡಿ ಅವಳನ್ನ ತನಿಖೆ ಮಾಡಿದಾಗ ಸತ್ಯ ಹೊರಗಡೆ ಬರುತ್ತೆ. ಇನ್ನು ಗ್ರೀಷ್ಮಾ ಜೈಲಲ್ಲಿದ್ದಾಗ ಸ್ಯೂಸೈಡ್ ಅಟೆಂಪ್ಟ್ ಮಾಡಿದ್ಲು ಅನ್ನುವಂತಹ ವಿಷಯ ಕೂಡ ಬರುತ್ತೆ. ಅದೊಂದು ನಾಟಕ ಆಗಿತ್ತು ಅನ್ನುವಂತಹ ಸುದ್ದಿ ಕೂಡ ಕೇಳಿ ಬಂದಿತ್ತು. ಇನ್ನು ಈ ಕೇಸ್ ನಡೆದ ಸಮಯದಲ್ಲಿ ದೇಶಾದ್ಯಂತ ಅವಳು ಹುಡುಗಿ ಅನ್ನೋ ಕಾರಣಕ್ಕೆ ಅವಳಿಗೆ ಯಾವುದೇ ರೀತಿಯ ಎಕ್ಸ್ಕ್ಯೂಸ್ಗಳು ಸಿಗಬಾರ್ದು, ಅವಳ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಬೇಕು ಎನ್ನುವಂತಹ ಅಭಿಪ್ರಾಯವನ್ನ ಬಹಳಷ್ಟು ಜನ ವ್ಯಕ್ತಪಡಿಸಿದ್ರು. ಇನ್ನು ಪೊಲೀಸರು, ನ್ಯಾಯಾಂಗ ವ್ಯವಸ್ಥೆ ಕೂಡ ಅಷ್ಟೇ ತುಂಬಾ ರ್ಯಾಪಿಡ್ ಆಗಿ ಈ ಕೇಸನ್ನ ಹ್ಯಾಂಡಲ್ ಮಾಡಿದ್ರು. ಪೊಲೀಸರು ಅಷ್ಟೇ ತುಂಬಾ ಚಿಕ್ಕ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಿದ್ರು. ಇನ್ನು ಕೋರ್ಟ್ ಕೂಡ ಅಷ್ಟೇನೆ ತುಂಬಾ ಬೇಗ ಈ ಕೇಸ್ನ ಬಗ್ಗೆ ಒಂದು ನಿರ್ಣಯವನ್ನ ತಗೊಂಡಿದೆ. ಅಂದ್ರೆ 2022 ಅಕ್ಟೋಬರ್ 14ರಂದು ನಡೆದಂತಹ ಈ ಘಟನೆಗೆ, ಈ ಕೇಸ್ಗೆ 2025 ಜನವರಿಯಲ್ಲಿ ತೀರ್ಪು ಬಂದಿದೆ. ಇನ್ನು ಇಲ್ಲಿ ಆರೋಪಿ ಗ್ರೀಷ್ಮಾ ಮತ್ತು ಗ್ರೀಷ್ಮಾಳ ಚಿಕ್ಕಪ್ಪ ಇಬ್ಬರಿಗೂ ಕೂಡ ಶಿಕ್ಷೆ ಆಗಿದೆ. ಗ್ರೀಷ್ಮಾಳ ಚಿಕ್ಕಪ್ಪನಿಗೆ 3 ವರ್ಷ ಜೈಲು ಶಿಕ್ಷೆ ಆಗಿದ್ರೆ ಗ್ರೀಷ್ಮಾಗೆ ಮರಣದಂಡನೆಯನ್ನ ವಿಧಿಸಲಾಗಿದೆ. ಇನ್ನು ಇದೇನು ಫೈನಲ್ ಜಡ್ಜ್ಮೆಂಟ್ ಆಗಿರೋದಿಲ್ಲ. ಮೇಲ್ದರ್ಜೆಯ ಕೋರ್ಟುಗಳಲ್ಲಿ ಅಪೀಲ್ ಮಾಡೋಕೆ ಗ್ರೀಷ್ಮಾಗೆ ಇನ್ನೂ ಅವಕಾಶ ಇದೆ. ಕೊನೆಯದಾಗಿ ರಾಷ್ಟ್ರಪತಿಯಿಂದ ಕ್ಷಮಾದಾನಕ್ಕೂ ಕೂಡ ನಮ್ಮ ದೇಶದ ಕಾನೂನಿನಲ್ಲಿ ಅವಕಾಶ ಇದೆ. ಅದೇನೇ ಆಗಿರಲಿ, ಇಂಥ ಕೇಸುಗಳಿಂದ ಕಲಿಯೋ ಪಾಠ ಕೂಡ ಸಾಕಷ್ಟಿದೆ. ಅದೆಂಥದೇ ಸಂಬಂಧ ಇರಲಿ, ಅದು ಹಳಿಸ್ತಾ ಇದೆ, ರಿಲೇಶನ್ಶಿಪ್ಗಳು ಟಾಕ್ಸಿಕ್ ಆಗ್ತಾ ಇದೆ ಅಂದರೆ ಅದರಿಂದ ಹೊರಗಡೆ ಬರೋದ್ರಲ್ಲಿ ಜಾಣ್ತನ ಇದೆ.